ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾವು ಇವತ್ತೊಂದು ಪನ್ನೀರನ್ನು ಉಪಯೋಗಿಸ್ಕೊಂಡು ಒಂದು ಪಲಾವ್ ಮಾಡುವ. ರುಚಿಯಾಗಿ ಟೇಸ್ಟಿಯಾದ ಒಂದು ಪಲಾವ್ ಮಾಡೋದು ಹೇಗೆ ಅಂತ ನೋಡುವ. ಒಂದು ಸರ್ತಿ ನೀವು ಮಾಡಿದರೆ ಮತ್ತೆ ನೀವು ಮಾಡಿ ತಿನ್ನುವಷ್ಟು ಟೇಸ್ಟಿ ಆಗ್ತದೆ. ನಾನು ನೋಡಿ ಒಂದು ಸ್ವಲ್ಪ ಪನ್ನೀರ್ ತೊಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಅರಿಶಿಣ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಚಿಲ್ಲಿ ಪೌಡರ್, ಜೀರಾ ಪೌಡರ್, ಗರಂ ಮಸಾಲೆ ಸ್ವಲ್ಪ ಮತ್ತು ಕೊತ್ತಂಬರಿ ಪೌಡರು, ಇದನ್ನೆಲ್ಲ ಹಾಕಿ ಸ್ವಲ್ಪ ಒಂದ್ಸರಿ ಡ್ರೈ ಆಗಿ ಮಿಕ್ಸ್ ಮಾಡಿಕೊಡುವ. ಆಮೇಲೆ ಸ್ವಲ್ಪ ನೀರು ಹಾಕಿ ಚೂರು ಮಿಕ್ಸ್ ಮಾಡಿಕೊಡುವ. ಅದನ್ನು ಚೂರು ಮಸಾಲೆ ನಮಗೆ ಬೈಂಡಿಂಗ್ ಆಗುವಷ್ಟು ನೀರು ಹಾಕಿ ಆ ಪನ್ನೀರನ್ನು ಮಿಕ್ಸ್ ಮಾಡಿ ಒಂದು ಅರ್ಧ ಗಂಟೆ ಕಲಸಿ ಒಳ್ಳೆ ಮಿಕ್ಸ್ ಮಾಡಿ ಮುಚ್ಚಿಡುವ. ಇದನ್ನು ನೋಡಿ ಹೀಗೆ ಮಾಡಿ ಮುಚ್ಚಿಡುವ. ಇದು ಉಪ್ಪು ಎಲ್ಲ ಎಳ್ಕೊಂಡು ಪಲಾವಲ್ಲಿ ಒಳ್ಳೆ ಮಿಶ್ರಣ ಹಾಕಲಿಕ್ಕೆ ಒಳ್ಳೆ ಹೆಲ್ಪ್ ಮಾಡುತ್ತೆ. ನೋಡಿ ಇಲ್ಲಿ ವೆಜಿಟೇಬಲ್ ಅಂತ ಹೇಳಿದರೆ ನಾನು ಒಂದು ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ. ನಿಮಗೆ ಇಷ್ಟ ಇದ್ದರೆ ಸೇರಿಸ್ಕೊಳ್ಳಿ, ಇಲ್ಲದ್ರೆ ಪಲಾವ್ ಹಾಗೆ ಮಾಡ್ಕೊಳ್ಬೋದು. ಒಂದು ಕ್ಯಾರೆಟ್ ತೊಗೊಂಡಿದ್ದೀನಿ, ಈ ಥರ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಒಂದು ಕ್ಯಾರೆಟ್ ನೋಡಿ 10-12 ಬೀನ್ಸ್ ಇಟ್ಕೊಂಡಿದ್ದೀನಿ, ಅದನ್ನು ಸಹ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಿಮಗೆ ವೆಜಿಟೇಬಲ್ ಯಾವುದೆಲ್ಲ ಸೇರಿಸ್ಲಿಕ್ಕೆ ಇಷ್ಟ ಉಂಟು ಅದನ್ನೆಲ್ಲ ಸೇರಿಸ್ಕೊಳ್ಬೋದು. ಹೀಗೆ ಒಂದು ಕುಕ್ಕರ್ ಬಿಸಿ ಇಟ್ಕೊಳ್ಳುವ. ಅದರಲ್ಲಿ ನಮಗೆ ಎಣ್ಣೆ ತುಪ್ಪ ಯಾವುದು ಸಹ ಸೇರಿಸ್ಕೊಳ್ಳಿ. ಇದಕ್ಕೆ ನೋಡಿ ಪಲಾವ್ ಎಲೆ, ಶಾಯಿ ಜೀರಾ, ಸೋಂಪು, ಲವಂಗ, ಚಕ್ಕೆ ಎಲ್ಲ ಸೇರಿಸ್ಕೊಂಡು ಅದೆಲ್ಲ ಫ್ರೈ ಮಾಡಿಕೊಂಡು ನಾವು ಒಂದು ದೊಡ್ಡ ನೀರುಳ್ಳಿ ಮತ್ತು ಒಂದು 4 ಕಾಯಿ ಮೆಣಸು ಹಾಕಿ ಅದನ್ನು ಒಳ್ಳೆ ಒಗ್ಗರಣೆ ಕೊಟ್ಕೊಳ್ಳುವ. ಅದನ್ನು ಕಾಯಿದ ನಂತರ ನಾವು ಒಂದು ದೊಡ್ಡ ಟೊಮಟೊ ತೊಗೊಂಡು ಅದನ್ನು ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಳ್ಳುವ. ಇದಕ್ಕೆ ಒಂದು ಸಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಒಳ್ಳೆ ಫ್ರೈ ಮಾಡ್ಕೊಳ್ಳುವ. ಇದೆಲ್ಲ ಪೇಸ್ಟ್ ಆದ ನಂತರ ಸ್ವಲ್ಪ ಅರಿಶಿಣ ಹಾಕಿ ನಾವು ತೊಗೊಂಡದ ತರಕಾರಿನೆಲ್ಲ ತೊಳೆದು ವಾಶ್ ಮಾಡಿ ಇದಕ್ಕೆ ಹಾಕ್ಕೊಳ್ಳುವ. ನಾನು ಸ್ವಲ್ಪ ಬಟಾಣಿ ತೊಗೊಂಡಿದ್ದೀನಿ, ಇದು ಹಸಿ ಬಟಾಣಿ, ಅದನ್ನು ಸಹ ನಿಮ್ಗೆ ಇಷ್ಟ ಇದ್ದರೆ ಹಾಕ್ಕೊಳ್ಳಿ. ಮತ್ತು ನಾವು ಅಕ್ಕಿ ತೊಳೆದಿದ್ದುಂಟಲ್ಲ, ಅದು ನೀರನ್ನು ತೆಗೆದು ನಾವು ಈ ವೆಜಿಟೇಬಲ್ ಒಟ್ಟಿಗೆ ಹಾಕಿ ಎಲ್ಲ ಒಂದು ಸಲ ನೀರು ಡ್ರೈ ಆಗೋವರೆಗೆ ಫ್ರೈ ಮಾಡ್ಕೊಳ್ಬೇಕು. ಅನ್ನ ಬಿಡಿಯಾಗಿ ಒಳ್ಳೆ ರೀತಿಯಲ್ಲಿ ಬರುತ್ತೆ ಅಂತ ಇದನ್ನು ಮಾಡೋದಕ್ಕೆ ಹೀಗೆ ಮಾಡಿಕೊಂಡು ಒಂದು 2 ಮಿನಿಟ್ಸು ಫ್ರೈ ಮಾಡ್ಕೊಳ್ಳಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮಿಕ್ಸ್ ಮಾಡ್ಕೊಂಡು ನೋಡಿ ಹೀಗೆ ನೀರೆಲ್ಲ ಡ್ರೈ ಆಗಿದೆ, ಅಲ್ಲಿವರೆಗೆ ಫ್ರೈ ಮಾಡ್ಕೊಂಡಿದ್ದೀನಿ. ಇದಕ್ಕೆ ನಾನು 2 ಲೋಟ ಅಕ್ಕಿ ತೊಗೊಂಡಿದ್ದೀನಿ, ಅದಕ್ಕೆ 4 ಲೋಟ ನೀರು ತೊಗೊಂಡಿದ್ದೀನಿ. ಅದು ಒಳ್ಳೆ ಬಿಸಿ ಆದ ನಂತರ ನಾವು ಪನ್ನೀರ್ ಮಿಕ್ಸ್ ಮಾಡಿದ್ದೆಲ್ಲ ಇದಕ್ಕೆ ಹಾಕಿ ಒಂದು ತೆಳುವಲ್ಲಿ ಮೆಲ್ಲ ಮಿಕ್ಸ್ ಮಾಡಿಕೊಳ್ಳುವ. ತುಂಬ ಹಾರ್ಡಾಗಿ ಮಿಕ್ಸ್ ಮಾಡಬಾರ್ದು, ಪನ್ನೀರೆಲ್ಲ ಹೊಡೆದೋಗ್ತದೆ. ಈಗ ನೋಡಿ ಹೀಗೆ ಮಿಕ್ಸ್ ಮಾಡಿ ನಾವು ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ನಿಮಗೆ ಖುಷಿ ಬಂದಷ್ಟು ಹಾಕ್ಕೊಳ್ಳಿ. ನಾನು ಒಂದು ಮುಷ್ಟಿಯಷ್ಟು ಹಾಕ್ಕೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ಒಂದು ಮುಷ್ಟಿಯಷ್ಟು ಹಾಕಿ ಕುಕ್ಕರ್ ಬಂದ್ ಮಾಡಿ 2 ವಿಸಿಲ್ ಮಾಡ್ಕೊಳ್ಳುವ. ಉಪ್ಪೆಲ್ಲ ನೋಡಿಕೊಂಡು 2 ವಿಸಿಲ್ ಮಾಡಿದ ನಂತರ ತೆಗೆದುಕೊಳ್ಳುವ. ನೋಡಿ 2 ವಿಸಿಲ್ ಆದಮೇಲೆ ಎಷ್ಟು ಬಿಡಿಯಾಗಿ ಒಳ್ಳೆ ಬಂದಿದೆ ಪಲಾವು, ತುಂಬ ಸೂಪರಾಗಿತ್ತು. ನೀವು ಸಹ ಒಂದು ಸಲ ಮಾಡ್ಕೊಳ್ಳಿ, ಹೇಗಾಗುತ್ತೆ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಹಾಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.